ಪ್ರಾರಂಭದ ಸಂದರ್ಭದಲ್ಲಿ 70ರ ದಶಕದಲ್ಲಿ ಒಂದು ವಿಚಾರ ಸಂಕಿರಣ ಮಾಡಿದ್ರೆ, ಒಂದು ನಾಟಕ ಮಾಡಿದ್ರೆ ತುಂಬಿಕೊಳ್ತಾ ಇದ್ರು. ಒಂದೇ ಒಂದು ಭಾವಗೀತೆಯ ಸ್ಪರ್ಧೆಗೆ ನಮ್ಮ ರೈತ ಸಭಾಂಗಣದಲ್ಲಿ ಸ್ಥಳ ಸಿಗೋದಿಲ್ಲ ಅಂತೇಳಿ ಊಟಕ್ಕೂ ಹೋಗದೆ ಕಾಯ್ಕೊಂಡು ಕೊಳ್ತಾ ಇದ್ದಂಥ ಸಂದರ್ಭವನ್ನು ನೋಡಿದಂಥ ನಾನು, ಈಗ ಇವತ್ತು ಆಧುನಿಕವಾಗಿರ್ತಕ್ಕಂಥ ಮಾಧ್ಯಮಗಳು ಬಂದಿದ್ದಾವೆ, ಇನ್ವಿಟೇಷನ್ಸ್ ಕಳಿಸ್ತೇವೆ, ಪೋಸ್ಟ್ ಮಾಡ್ತೇವೆ, ಪರ್ಸನಲ್ ಆಗಿ ಅವರಿಗೆ ಮೆಸೇಜ್ ಕಳಿಸ್ತೇವೆ, ಮಾತನಾಡ್ತೇವೆ. ಇಷ್ಟೆಲ್ಲ ಆದರೂ ಕೂಡ ಬರದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ. ವಿಪುಲವಾದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಾಹಿತ್ಯ ವಿಪುಲವಾಗಿ ರಚನೆಗೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿಯೂ ಅದು ಬರಡಾಗಿ ಪರಿಣಮಿಸ್ತಾ ಇರ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೇವೆ. ಸಾಹಿತ್ಯವನ್ನು ವಿಪುಲವಾಗಿ ರಚಿಸ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಅದನ್ನು ಕುರಿತು ಮಾತನಾಡೋದಾಗ ಅಥವಾ ತಮ್ಮ ಸಾಹಿತ್ಯವನ್ನು ಇನ್ನೊಬ್ಬರ ಜೊತೆಯಲ್ಲಿ ಹೋಲಿಸಿಕೊಳ್ಳುವ ಸಂದರ್ಭ ಬಂದಾಗ ಬೆರಳಿಕೆಯಷ್ಟು ಜನ ಮಾತ್ರ ನಮ್ಮ ಸಭಾಂಗಣದೊಳಗೆ ಬರ್ತಕ್ಕಂಥದ್ದು ನಾವೆಲ್ಲ ಕಡೆಯಲ್ಲೂ ಕೂಡ ಕಾಣ್ತಾ ಇದ್ದೇವೆ. ನನಗೇನು ಅನಿಸುತ್ತೆ ಅಂದರೆ, ಮುಕುಂದರಾಜ್ ಅವರು ಇಲ್ಲೇ ಇದ್ದಾರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು. ಯಾಕೆ ಈ ಅವಸರ್ಪಿಣಿಯತ್ತ ನಾವು ಹೋಗ್ತಾ ಇದ್ದೇವೆ? ಭಾಳ ಕಾಡ್ತಾ ಇದೆ ನಮಗೆ. ನನ್ನ 50 ವರ್ಷಗಳ ಸುದೀರ್ಘವಾದಂಥ ಒಂದು ಇತಿಹಾಸ ಇದೆ ನನ್ನ ಸಾಂಸ್ಕೃತಿಕ ಯಾನದಲ್ಲಿ. ಪ್ರಾರಂಭದ ಸಂದರ್ಭದಲ್ಲಿ 70ರ ದಶಕದಲ್ಲಿ ಒಂದು ವಿಚಾರ ಸಂಕಿರಣ ಮಾಡಿದ್ರೆ, ಒಂದು ನಾಟಕ ಮಾಡಿದ್ರೆ ತುಂಬಿಕೊಳ್ತಾ ಇದ್ರು. ಒಂದೇ ಒಂದು ಭಾವಗೀತೆಯ ಸ್ಪರ್ಧೆಗೆ ನಮ್ಮ ರೈತ ಸಭಾಂಗಣದಲ್ಲಿ ಸ್ಥಳ ಸಿಗೋದಿಲ್ಲ ಅಂತೇಳಿ ಊಟಕ್ಕೂ ಹೋಗದೆ ಕಾಯ್ಕೊಂಡು ಕೊಳ್ತಾ ಇದ್ದಂಥ ಸಂದರ್ಭವನ್ನು ನೋಡಿದಂಥ ನಾನು, ಈಗ ಇವತ್ತು ಆಧುನಿಕವಾಗಿರ್ತಕ್ಕಂಥ ಮಾಧ್ಯಮಗಳು ಬಂದಿದ್ದಾವೆ, ಇನ್ವಿಟೇಷನ್ಸ್ ಕಳಿಸ್ತೇವೆ, ಪೋಸ್ಟ್ ಮಾಡ್ತೇವೆ, ಪರ್ಸನಲ್ ಆಗಿ ಅವರಿಗೆ ಮೆಸೇಜ್ ಕಳಿಸ್ತೇವೆ, ಮಾತನಾಡ್ತೇವೆ. ಇಷ್ಟೆಲ್ಲ ಆದರೂ ಕೂಡ ಬರದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ. ವಿಪುಲವಾದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಾಧನಗಳು ಜಾಸ್ತಿ ಆಗಿದ್ದಾವೆ, ಮೀಡಿಯಾಗಳು ಜಾಸ್ತಿ ಆಗಿದ್ದಾವೆ. ಆದರೆ ಯಾಕೆ ಈ ರೀತಿ ನಮ್ಮ ಮನಸ್ಸು ಈ ರೀತಿ ಕಲುಷಿತವಾಗ್ತಾ ಇದೆ? ಯಾಕೆ ಎಲ್ಲದರ ಬಗ್ಗೆಯೂ ನಿರಾಸಕ್ತಿ ಮೂಡ್ತಾ ಇದೆ? ಯಾಕೆ ನಾವು ಹಣವನ್ನೇ ಪ್ರಧಾನವಾಗಿ ಯಾಕೆ ಇಟ್ಕೊಂಡಿದ್ದೀವಿ ಎನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಒಂದು ಕಡೆ ಕಂಡ್ರೆ, ಇನ್ನೊಂದು ಕಡೆಗೆ ನಾವು ಬರೆದದ್ದೇ ಶ್ರೇಷ್ಠ ಸಾಹಿತ್ಯ, ಇನ್ನು ಉಳಿದದನ್ನು ಕಟ್ಕೊಂಡು ನಮಗೇನಾಗಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯು ಕೂಡ ಒಂದು ಕಡೆ ಇದೆ. ನಾವು ಬರೆದದ್ದೇ ಶ್ರೇಷ್ಠ ಅಲ್ಲ. ಕುವೆಂಪು ಹೇಳಿದಾಗೆ ಕುವೆಂಪುವನ್ನು ಉಚ್ಚರಿಸ್ತೇವೆ ನಾವು, ಯಾರೋ ಮುಖ್ಯರಲ್ಲ ಅಂತ ಹೇಳ್ಬಿಟ್ಟು ನಾವು ಕೆಲವ್ರನ್ನ ಮಾತ್ರ ಮುಖ್ಯರನ್ನು ಮಾಡಿ ಕೆಲವ್ರನ್ನ ಅಮುಖ್ಯರನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಕೆಲವ್ರನ್ನ ಮಾತ್ರ ಮುಖ್ಯರನ್ನಾಗಿ ಮಾಡಿ ಕೆಲವ್ರನ್ನ ಅಮುಖ್ಯರನ್ನಾಗಿ ಮಾಡ್ತಕ್ಕಂಥದ್ದು. ನಾನು ಒಂದು ಸಂದರ್ಭದಲ್ಲಿ ಕೇಳಿದ್ದೆ, ಕುವೆಂಪು ಬರೆದದ್ದೆಲ್ಲ ಶ್ರೇಷ್ಠವೇ ಅಂತ. ಕುವೆಂಪು ಸಾಹಿತ್ಯ ನಮ್ಗೆ ಅರ್ಥ ಆಗಬೇಕಾದ್ರೆ ಇನ್ನೊಬ್ಬರ ನಾಟಕಗಳನ್ನು ಓದಬೇಕಾಗುತ್ತೆ ನಾವು. ಕುವೆಂಪು ನಾಟಕಗಳು ಶ್ರೇಷ್ಠ ಅಂತ ಅಂದ್ಕೊಡೋದಾದ್ರೆ, ನಾನು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಸರ್ವಮಂಗಳ ಅವರಿಗೆ ಈ ಮಾತನ್ನು ಹೇಳಿದ್ದೆ. ನಾನು ಒಂದು 20-30 ವರ್ಷಗಳಿಂದ, ರಾಮಕೃಷ್ಣ ಅವ್ರಿಗೂ ಕೂಡ ಗೊತ್ತು. ಟೆಕ್ಸ್ಟ್ ಬುಕ್ಗಳನ್ನು ಮಾಡುವಾಗ ಕೆಲವೇ ಟೆಕ್ಸ್ಟ್ ಬುಕ್ಗಳನ್ನು ಇಟ್ಕೊಂಡು ಬಂದಿದ್ರು ಅವರು. ನಾನು ಹೇಳಿದೆ, ಈ ಟೆಕ್ಸ್ಟ್ ಬುಕ್ಗಳನ್ನು ಮಾತ್ರ ಎಲ್ಲ ನಮ್ಮ ಹುಡುಗರು ಓದಬೇಕು, ಬೇರೆ ಟೆಕ್ಸ್ಟ್ ಬುಕ್ಗಳು ಓದಬಾರ್ದಾ? ಕುವೆಂಪು ಒಬ್ಬರನ್ನೇ ಓದಬೇಕಾ ನಾವು? ಕುವೆಂಪುನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೇರೆ ನಾಟಕಕಾರನು ಓದಬೇಕು ನಾವು. ಓದಿದಾಗ ಕುವೆಂಪು ಸ್ಥಾನ ಏನು ಅಂತ ಗೊತ್ತಾಗ್ತದೆ. ಭಜನಾ ಮಂಡಳಿಗಳಾಗಬಾರ್ದು ನಾವು ಅನ್ನುವಂಥ ಮಾತನ್ನು ಹೇಳಿದೆ. ಆ ಹಿನ್ನೆಲೆ ಒಳಗಡೆನೆ ಇವತ್ತು ನಾಟಕಕಾರರು ಅಂತಂದರೆ ಯಾರೋ ಒಬ್ಬರು, ಕೆಲವರು ಚಂದ್ರಶೇಖರ್ ಕಂಬಾರರು, ಕೆಲವರು ಗಿರೀಶ್ ಕಾರ್ನಾಡರು ಅನ್ನೋದಲ್ಲ, ಇನ್ನೂ ಬೇಕಾದಷ್ಟು ಬರೆದಿದ್ದಾರೆ. ಅದರಲ್ಲಿ ನಮ್ಮ ಜಯರಾಮ್ ರಾಯಪುರ ಅವರು ಕೂಡ ಒಬ್ಬರು ಮುಖ್ಯರು ಅಂತನ್ನುವಂಥ ಕಾರಣದಿಂದ ನಾವು ಈ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಜಯರಾಮ್ ರಾಯಪುರ ಅವರು ನಾಟಕಕಾರ ಎಷ್ಟು ಮುಖ್ಯರೋ ಅದು ಬೇರೆ ವಿಷಯ, ಆದರೆ ಮನುಷ್ಯತ್ವದ ದೃಷ್ಟಿಯಿಂದ ಆತ ಭಾಳ ಎತ್ತರದಲ್ಲಿದ್ದಾರೆ, ಭಾಳ ದೊಡ್ಡ ಮನುಷ್ಯ. ಅದೇ ಎತ್ತರದಲ್ಲಿ ನಾನು ಅವ್ರ ಮುಖಸ್ತುತಿ ಮಾಡೋದಿಲ್ಲ, ನಾನು ಯಾವಾಗಲೂ ಕೂಡ ಯಾರನ್ನೂ ಮುಖಸ್ತುತಿ ಮಾಡೋದಿಲ್ಲ. ಆ ಮನುಷ್ಯ ಒಬ್ಬ IRS ಅಧಿಕಾರಿಯಾಗಿ ಅಪಾರವಾದಂಥ ಹಣವನ್ನು ಸಂಗ್ರಹಿಸಿ ಐಷಾರಾಮದ ಬದುಕನ್ನು ಬದುಕ್ತಾ ಮರ್ಸಿಡೀಸ್ ಬೆನ್ಸ್ ಕಾರ್ನಲ್ಲೇ ಓಡಾಡಿಕೊಂಡು ಯಾರ ಜೊತೆಯಲ್ಲೂ ಮಾತನಾಡ್ದೇನೆ ಏರ್ ಕಂಡೀಷನ್ ರೂಮ್ನಲ್ಲಿ ಕುಳಿತು ಸೈನ್ ಹಾಕ್ಬಿಟ್ಟು ಹೋಗಿ ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಇರ್ಬೋದಾಗಿತ್ತು. ಯಾಕೆ ಮನುಷ್ಯ ಸಾಹಿತ್ಯ ಅಂತಾನೆ, ಒಂದು ಕಡೆಗೆ ಸಂಘಟನೆ ಅಂತಾನೆ, ಇನ್ನೊಂದು ಕಡೆಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದು, ನಶಿಸಿ ಹೋಗ್ತಾ ಇರ್ತಕ್ಕಂಥ ನಮ್ಮ
ಪ್ರಾಚೀನ ಕಲೆಗಳನ್ನು ಕುರಿತು ಯೋಚನೆ ಮಾಡ್ತಕ್ಕಂಥದ್ದು. ಕರ್ನಾಟಕವನ್ನು ನೋಡದೇ ಇರತಕ್ಕಂಥ ನಾವೆಲ್ಲರೂ ಅಮೆರಿಕದ ಬಗ್ಗೆ ಯೋಚನೆ ಮಾಡ್ತೀವಿ, ನ್ಯೂಯಾರ್ಕ್ ಹೋಗ್ಲಿಲ್ಲ ಅಂತ ಯೋಚನೆ ಮಾಡ್ತೀವಿ. ಆದರೆ ನಮ್ಮೂರಿನ ಪಕ್ಕದಲ್ಲಿರ್ತಕ್ಕಂಥ ಯಾವುದೋ ಜೋಗ ಜಲಪಾತವನ್ನೇ ನೋಡಿರೋದಿಲ್ಲ, ನಮ್ಮೂರಿನ ಪಕ್ಕದಲ್ಲಿರ್ತಕ್ಕಂಥ ಬ್ಲಫ್ನೇ ನೋಡಿಲ್ಲ. ಸಮುದ್ರವನ್ನೇ ನೋಡದೇ ಇರ್ತಕ್ಕಂಥ ಸತ್ತಿರ್ತಕ್ಕಂಥ ಜನ ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ನಾವು ಕೂಡ ಕಾಡನ್ನೇ ನೋಡದೇ ಇರ್ತಕ್ಕಂಥ, ಕಾಡಿನ ಒಳಗನ್ನ ಅರ್ಥ ಮಾಡ್ಕೊಳ್ದೇ ಇರ್ತಕ್ಕಂಥ ಜನ ಬೇಕಾದಷ್ಟು ಜನ ಇದ್ದೀವಿ. ನಮ್ಮೂರನ್ನೇ ಸರಿಯಾಗಿ ನೋಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಟೈಟ್ಲ್ ಕೊಟ್ಟಿದ್ದಾರೆ, ನಡೆದು ನೋಡೋ ಕರ್ನಾಟಕ ಅಂತ. ನಡೆದು ನೋಡೋ ಕರ್ನಾಟಕ ಟ್ರೈನಲ್ಲಿ ಹೋಗೋದಲ್ಲ, ಏರೋಪ್ಲೇನಲ್ಲಿ ಹೋಗೋದಲ್ಲ, ನಡೀಬೇಕು, ಜನಗಳ ಜೊತೆ ಬೆರೀಬೇಕು, ಆಗ ಮಾತ್ರ ಕರ್ನಾಟಕ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಬಹಳ ದೊಡ್ಡ ವ್ಯಾಖ್ಯಾನವನ್ನು ಮಾಡ್ಬೋದು. ಅದನ್ನು ಮಾಡಿದಂಥ ಮನುಷ್ಯ ನಾಟಕಗಳನ್ನು ಬರೀತಾರೆ, ಆಡ್ತಾರೆ, ಆಡಿಸ್ತಾರೆ, ಪ್ರಾಚೀನ ಕಲೆಗಳಿಗೆ ಬೆಂಬಲವಾಗಿ ನಿಲ್ತಾರೆ. ಇವತ್ತು ಏನಾದರೂ ನಮ್ಮ ತುಮಕೂರನ್ನ ಕೇಂದ್ರವಾಗಿ ಇಟ್ಕೊಂಡಿದ್ದಂಥ ಒಂದು ಮೂರ್ಲಪಾಯ ಯಕ್ಷಗಾನ ಇವತ್ತು ರಿವೈಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಮೂರ್ಲಪಾಯ ಯಕ್ಷಗಾನ ಕರಾವಳಿ ಯಕ್ಷಗಾನಕ್ಕಿಂತಲೇ ಅದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು, ಹಿರಿದಾಗಿರ್ತಕ್ಕಂಥ ಒಂದು ಪ್ರಾಚೀನ ಕಲೆ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದ್ದಂಥದ್ದು ತುಮಕೂರಿನಲ್ಲಿ ಜೀವಂತವಾಗಿ ಈಗಲೂ ಕೂಡ ಅದು ಪಳೆಯುಳಿಕೆ ರೀತಿಯಲ್ಲಿ ಇದೆ. ಅದರ ವೇಷಭೂಷಣಗಳನ್ನ ಇವತ್ತು ನಾವು ಸಂಪೂರ್ಣವಾಗಿ ಹಾಳು ಮಾಡಿಕೊಂಡಿದ್ದೀವಿ, ಅದರ ಸ್ವರೂಪವನ್ನು ಹಾಳು ಮಾಡಿಕೊಂಡಿದ್ದೀವಿ. ಅದನ್ನು ಏನಾದರೂ ಮಾಡಿ ಪುನರುಜ್ಜೀವನ ಮಾಡಬೇಕು ಅಂತಂದಾಗ ನಾನೊಬ್ಬ ಸಂಘಟಕನಾಗಿ ಆರ್ಥಿಕವಾದಂಥ ಸಹಾಯ ಇದ್ದಂಥ ಸಂದರ್ಭದಲ್ಲಿ ನಾನಿದ್ದೇನೆ, ನೀವು ಹೊರಡಿ, ನಾನು ಅದಕ್ಕೆ ಸಹಾಯ ಮಾಡ್ತೇನೆ ಅಂತೇಳಿ ಆಸಕ್ತಿಯನ್ನು ತೋರಿಸೋದು. ನನ್ನ ಜೊತೆಯಲ್ಲಿ ಇಡೀ ದಕ್ಷಿಣ ಭಾರತದ ಎಲ್ಲ ಭಾಗಗಳನ್ನು ಹೋಗಿ ಅಲ್ಲಿ ಕಲಾವಿದರನ್ನ, ಅಲ್ಲಿಯ ಭಾಗವತರನ್ನ, ಅಲ್ಲಿಯ ಮುಖವೀಣೆ ವಾದಕರನ್ನ ಸಂದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಬಂದು ಅದಕ್ಕೆಲ್ಲ ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ, ಆಮೇಲೆ ನಮ್ಮ ಯುವ ಉದ್ಯಮಿಗಳನ್ನು ಅವ್ರಿಗೆ ಮಾರ್ಕೆಟ್ ದೊರಕಿಸ್ಕೊಡ್ತಕ್ಕಂಥ ಅನೇಕ ಈ ಥರದ ಒಂದು ದೊಡ್ಡ ಎಕ್ಸ್ಪೋ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಂಘಟನೆ ಮಾಡ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಎಷ್ಟೊಂದು ಜನ ನಮಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ಜನ ಉದ್ಯಮಿಗಳಿದ್ದಾರೆ ಅಂತೇಳಿ. ಅವನ್ನೆಲ್ಲ ಒಂದು ಕಡೆಗೆ ಸೇರಿಸ್ತಕ್ಕಂಥ ಪ್ರಯತ್ನ. ಈ ಮಧ್ಯದಲ್ಲಿ ನಮ್ಮ ಶಶಿಧರ್ ಬಾರಿಕಾಟಿ ಹೇಳಿದಾಗೆ ಸಮ್ಮೇಳನದ ಕೊಟ್ಟರು ಅವರು. ಇವತ್ತು ನಮ್ಮ ಸಮ್ಮೇಳನ ಏನಾಗ್ತಾ ಇದೆ ಅಂತ ಗೊತ್ತಿದೆ ನಿಮಗೆ. ಸಾಹಿತ್ಯ ಸಮ್ಮೇಳನ ಯಾವ ದಿಕ್ಕಿನತ್ತು ಹೋಗ್ತಾ ಇದೆ ಅಂತ 30 ಕೋಟಿ 40 ಕೋಟಿ ಖರ್ಚು ಮಾಡಿಕೊಂಡು ಏನೂ ನಾವು ಬರೀ ಜಾತ್ರೆ ಆಗ್ತಾ ಇದೆ. ಜಾತ್ರೆಗೂ ಸಮ್ಮೇಳನಕ್ಕೂ ವ್ಯತ್ಯಾಸ ಇದೆ, ಜಾತ್ರೆಗೂ ವಿಚಾರ ಸಂಕಿರಣಕ್ಕೂ ವ್ಯತ್ಯಾಸ ಇದೆ, ಜಾತ್ರೆಗೂ ಸಾಹಿತ್ಯ ಸಮ್ಮೇಳನಕ್ಕೂ ಸಂಬಂಧವೇ. ಈಗ ಜಾತ್ರೆ ಅದು ಒಂದು ಕನ್ನಡದ ಜಾತ್ರೆ ಅಂತ ಮಾಡಿಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ. ಕನ್ನಡದ ಜಾತ್ರೆ ಸಂತೆ ಅಂತ ಹೇಳ್ಬೋದು. ಅದನ್ನ ಜಾತ್ರೆ ಅನ್ನೋದಕ್ಕಿಂತ ಸಂತೆ, ಅದು ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾ ಇರ್ತಕ್ಕಂಥ ಸಂತೆ ಅಂತನ್ನುವಂಥ ಮತ್ತದ್ದು. ಇವತ್ತು ನಮ್ಮ ಸಾಹಿತ್ಯಗಳು ಯಾವ ಮಟ್ಟಿಗೆ ಹೊರಟೋಗಿದ್ದಾರೆ. ನಾನು ಮೊನ್ನೆ ಕೂಡ ಮಾತನಾಡಿದೆ, ಒಬ್ಬ ಸಾಹಿತಿ ಆದಂಥವನು ಸಮಾಜದಲ್ಲಿ ಜರುಗ್ತಾ ಇರ್ತಕ್ಕಂಥ ಅನ್ಯಾಯ ಅಸಮತೆಗಳ ವಿರುದ್ಧವಾಗಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲದೆ ಆದ್ಮೇಲೆ ಅವನೆಂಥ ಸಾಹಿತಿ ಅಂತ ನನ್ನ ಪ್ರಶ್ನೆ. ಯಾಕೆ ಬರೀಬೇಕು ಅಂತ ಬರೆದು ಏನಾಗಬೇಕಾಗಿದೆ? ನಮ್ಮ ತಾತ ಬದುಕಿದ್ದ ರಾಮಾಯಣ ಮಹಾಭಾರತ ಓದ್ದೇನೆ, ಅತ್ಯಂತ ಸತ್ಯದ ಮಾತುಗಳನ್ನು ಆಡ್ತಾ, ಆಣೆ ಪ್ರಮಾಣಕ್ಕಾಗಿ ಬದುಕ್ತಾ, ಸತ್ಯದ ಸಾಕ್ಷಾತ್ಕಾರವನ್ನು ಅವನು ಮಾಡಿಕೊಂಡಿದ್ದ. ಇವತ್ತು ನಾವೆಲ್ಲ ಮೋಸ ಮಾಡ್ಕೊಳ್ತಾ ಇದ್ದೇವೆ, ನನ್ನೂ ಸೇರಿಸ್ಕೊಂಡಾಗ. ನಾನು ಒಂದು ಅನ್ಯಾಯವನ್ನು ನಾನು ಎದುರಿಸದೆ ಹೋದರೆ, ಅನ್ಯಾಯವನ್ನು ನಾನು ಧಿಕ್ಕರಿಸಿ ನಿಲ್ಲದೆ ಹೋದರೆ ಪ್ರಯೋಜನ ಏನು? ಕನ್ನಡ ಸಾಹಿತ್ಯ ಪರಿಷತ್ ನಡೀತಾ ಇರ್ತಕ್ಕಂಥ ಅವ್ಯವಹಾರವನ್ನು ಕುರಿತು ನಾವು ಹೋರಾಟ ಮಾಡೋದು ತೊಡಗಿದಾಗ ಎಷ್ಟು ಜನ ಬಂದರು? ಎಲ್ಲ ಮನೆಯಲ್ಲಿ ಕೂತ್ಕೊಂಡವರೇ ಜಾಸ್ತಿ. ಇವತ್ತು ಎಷ್ಟು ಜನ ಅದರ ಬಗ್ಗೆ ಕ್ರಿಮಿನಲ್ ಅಫೆನ್ಸ್ ಆಗಿದೆ, ಅಥವಾ ದುಡ್ಡು ಕಟ್ಟಬೇಕಾಗಿದೆ. 7.5 ಕೋಟಿ ರೂಪಾಯಿ ದುಡ್ಡು ಕಟ್ಟಬೇಕಾಗಿದೆ. 8 ಕೋಟಿ ರೂಪಾಯಿ ದುಡ್ಡು ಕಟ್ಟಿ ಅಂತ ಒತ್ತಾಯ ಮಾಡ್ತಾ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ? ಇಂಥ ಸಂದರ್ಭದಲ್ಲಿ ನಾವು ಜಯರಾಮ್ ರಾಯಪುರ ಅವರ ಈ ಸಾಹಿತ್ಯದ ಕಾರ್ಯವನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ, ಅದರ ಅನಾವರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇನು ಅನಾವರಣ ಮಾಡಬೇಕಾಗಿಲ್ಲ, ನಾವು ಅದಾಗಿದೆ. ಅವ್ರ 3 ನಾಟಕಗಳು ಕೂಡ ಈಗಾಗಲೇ ಪ್ರದರ್ಶನವನ್ನು ಕೂಡ ಕಂಡಿದ್ದಾವೆ. ಅದ್ರ ಒಳಿತು ಕೆಡುಕುಗಳು ಬೇರೆ ವಿಷಯ. ಆದರೆ ನಾಟಕದ ಮೂಲಕ ಅವ್ರು ಕಂಡುಕೊಂಡಿರ್ತಕ್ಕಂಥ ಕೆಲವು ಸತ್ಯಗಳು ಇದೆಯಲ್ಲ, ಸತ್ಯಗಳ ಅನಾವರಣ ಆಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಕರ್ನಾಟಕ ಸಂಘಕ್ಕೂ ಜಯರಾಮ್ ರಾಯಪುರ ಅವರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಅವರು ಹಾಸನದವರಾದರೂ ಕೂಡ ಮಂಡ್ಯದ ನೆಲವನ್ನು ಅವರು ಶ್ರೀಮಂತಗೊಳಿಸೋದಕ್ಕೆ, ಇಲ್ಲಿಯ ಸಾಹಿತ್ಯವನ್ನು, ಇಲ್ಲಿಯ ಸಂಸ್ಕೃತಿಯನ್ನು, ಇಲ್ಲಿಯ ಆರ್ಥಿಕ ವ್ಯವಹಾರಗಳನ್ನು ಅವರು ದೊಡ್ಡದು ಮಾಡೋದಕ್ಕೆ, ವಿಸ್ತರಿಸೋದಕ್ಕೆ ಅವ್ರು ತೆಗೆದುಕೊಳ್ತಾ ಇರ್ತಕ್ಕಂಥ ಶ್ರಮ ಇದೆಯಲ್ಲ, ಯಾವ ಸಾಹಿತಿಯೂ ಕೂಡ ಮಾಡದೇ ಇರತಕ್ಕಂಥ ಶ್ರಮವನ್ನು ಅವ್ರು ತಗೊಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಮಂಡ್ಯದ ಪರವಾಗಿ ಅಭಿನಂದಿಸೋದಕ್ಕೆ ಈ ಮೂಲಕ ಈ ಸಾಹಿತ್ಯ ಚರ್ಚೆಯನ್ನು ಮಾಡೋದ್ರ ಮೂಲಕ ಅವ್ರನ್ನ ಅಭಿನಂದಿಸೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.
ನಮ್ಮ ಶಂಕರಗೌಡರು, ಡಾಕ್ಟರ್ ಎಸ್ ಪಿ ಶಂಕರಗೌಡರು ಇದರ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈ ವಿಚಾರ ಸಂಕಿರಣದ ಜವಾಬ್ದಾರಿಯನ್ನು ಹೊತ್ತಿ ಈ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಬೇಕು ಅಂತ ಹೇಳೋದು ರೂಪುರೇಷೆಗಳನ್ನು ತಯಾರು ಮಾಡಿದಂಥವ್ರು ಡಾಕ್ಟರ್ ಎಸ್ ಪಿ ಶಂಕರಗೌಡರು. ಆ ಎಸ್ ಪಿ ಶಂಕರಗೌಡರ ಕಾರಣದಿಂದಾಗಿ ಅವರ ಮಾರ್ಗದರ್ಶನದಲ್ಲಿ ಈ ವಿಚಾರ ಸಂಕಿರಣ ನಡೀತಾ ಇದೆ. ಇವತ್ತು ಅವರು ಅದರ ಬಗ್ಗೆ ಮಾತನಾಡ್ತಾರೆ. ಇವತ್ತು ಈ ವಿಚಾರ ಸಂಕಿರಣವನ್ನು ನಡೆಸುವಾಗ ಅಧ್ಯಕ್ಷತೆಯನ್ನು ವಹಿಸೋದಕ್ಕೆ ನಾವು ನಮ್ಮ ಎಲ್ ಎನ್ ಮುಕುಂದರಾಜ್ ಅವ್ರನ್ನ ಕೇಳಿದ್ರು. ಬಹಳ ಸಂತೋಷದಿಂದ ಬಂದಿದ್ದಾರೆ. ಮುಕುಂದರಾಜು ಬಹಳ ಅರ್ಥಪೂರ್ಣವಾಗಿ ಸಾಹಿತ್ಯ ಅಕಾಡೆಮಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ನಿಷ್ಠುರವಾಗಿ ಅವರು ತೀರ್ಮಾನಗಳನ್ನು ತೆಗೆದುಕೊಂಡು ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಅಕಾಡೆಮಿಯನ್ನು ಪ್ರತಿನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಕವಿಯಾಗಿ ಮುಕುಂದರಾಜು ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡದ ಅಧ್ಯಾಪಕರಾಗಿ ನಿವೃತ್ತರಾಗಿದ್ದಾರೆ. ಆದರೆ ಅವರು ಅತ್ಯಂತ ಒಬ್ಬ ಮೇರು ಕವಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಕವಿಯಾಗಿ ಮತ್ತು ವಾಗ್ಮಿಯಾಗಿ ವೈಚಾರಿಕ ಕುವೆಂಪು ಅವರ ವಿಚಾರಗಳನ್ನು ಅತ್ಯಂತ ಸಮರ್ಥವಾಗಿ ಪ್ರತಿಪಾದಿಸ್ತಾ ವೈಚಾರಿಕ ಪ್ರಜ್ಞೆಯನ್ನು ರೂಢಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಮುಕುಂದರಾಜ್ ಅವರು ನಮ್ಮ ಒಂದು ರೀತಿ ಮಂಡ್ಯ ಜಿಲ್ಲೆಯವರೇ ಅವರು. ಯಾಕಂದರೆ ಜಯರಾಮ್ ರಾಯಪುರ ಅವ್ರನ್ನ, ಮುಕುಂದರಾಜ್ ಅವ್ರನ್ನ ತುಮಕೂರಿನವರು, ಹಾಸನದವರು ಅಂತ ಹೇಳೋಕ್ಕಾಗೋದಿಲ್ಲ. ಅವರು ಹೆಚ್ಚಿಗೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಮಂಡ್ಯದ ಮೂಲಕನೇ. ಅದರಿಂದ ಮುಕುಂದರಾಜ್ ಅವರು ಕೂಡ ಮಂಡ್ಯದವ್ರಿ ಅಂತೇಳಿ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಇದ್ದ ಸಂದರ್ಭದಲ್ಲಿ ಅವರು ನಾಟಕ ಮಾಡಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕುರಿತಾದಂಥ ಒಂದು ನಾಟಕ ಬರೆದಿದ್ದಾರೆ. ಆನಂತರ 3 ಮುಖ್ಯವಾದಂಥ ಐತಿಹಾಸಿಕ ನಾಟಕಗಳನ್ನು ಬರೆದಿದ್ದಾರೆ. ಸಿರಿಗೆ ಸೆರೆ, ವಾರಸುದಾರ ಮತ್ತು ಚಾವುಂಡರಾಯ. ಈ 3 ನಾಟಕಗಳನ್ನು ಕುರಿತು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತಂದಾಗ ಯೋಚನೆ ಮಾಡಿದಂಥವ್ರು ಶಂಕರಗೌಡ್ರೆ ಉಮೇಶ್ ಅವರನ್ನು ನಾವು ಕರೆಯೋಣ ಸರ್ ಅಂದರು. ಡಾಕ್ಟರ್ ಎಚ್ ಎಸ್ ಉಮೇಶ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಉತ್ತಮ ವಾಗ್ಮಿ, ನಾಟಕಕಾರರು ಕೂಡ ಹೌದು, ಜೊತೆಗೆ ರಂಗ ನಿರ್ದೇಶಕರು ಕೂಡ ಹೌದು. ಎಲ್ಲಕ್ಕಿಂತ ಮಿಗಿಲಾಗಿ ಅತ್ಯಂತ ಸುಸಂಸ್ಕೃತ ವ್ಯಕ್ತಿ ಎನ್ನುವಂಥದ್ದು. ಅವರು ಅನೇಕ ನಾಟಕಗಳನ್ನು ಅವರು ದಿಗ್ದರ್ಶನ ಮಾಡಿದ್ದಾರೆ, ರಚಿಸಿದ್ದಾರೆ. ಮಂಡ್ಯಕ್ಕೂ ಕರ್ನಾಟಕ ಸಂಘಕ್ಕೂ ಅವರ ನಿಕಟವಾದಂಥ ಸಂಪರ್ಕ ಇದೆ. ಮೈಸೂರಿನ ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಅವರು ಶಿಕ್ಷಣ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಿನ್ಸಿಪಾಲರಾಗಿ ನಿವೃತ್ತಿಯನ್ನು ಹೊಂದಿ ಈಗಲೂ ಕೂಡ ಕ್ರಿಯಾಶಾಲಿಯಾಗಿರ್ತಕ್ಕಂಥವರು, ರಂಗ ಸಂಘಟಕರಾಗಿ, ರಂಗ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಅವ್ರನ್ನ ಕುರಿತು ಅವರಿಗೆ ಒಂದು ವಿಷಯವನ್ನು ಕೊಟ್ಟಿದ್ದೇವೆ, ಅದನ್ನು ಕುರಿತು ಮಾತನಾಡಲಿಕ್ಕೆ ಅವರು ಬಂದಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ವಿಷಯಗಳನ್ನು ಇಟ್ಕೊಂಡು ಇವರು ಪ್ರಮುಖವಾಗಿ ಮಾತನಾಡ್ತಾರೆ. ಮತ್ತೊಂದು ವಿಷಯವನ್ನು ಕುರಿತು ಮಾತನಾಡೋದಕ್ಕೆ ಬಂದಿರತಕ್ಕಂಥವ್ರು ನಮ್ಮವರೇ ಆಗಿರ್ತಕ್ಕಂಥ ಡಾಕ್ಟರ್ ಮಾ ರಾಮಕೃಷ್ಣ ಅವರು. ಮಾ ರಾಮಕೃಷ್ಣ ಕವಿಯೂ ಹೌದು, ಉತ್ತಮ ವಾಗ್ಮಿ ಹೌದು, ಮತ್ತು ಲೇಖಕರು ಹೌದು, ನಾಟಕಕಾರರು ಹೌದು. ಹಾಗಾಗಿ ರಾಮಕೃಷ್ಣ ಅವರು ಕೂಡ ಜಯರಾಮ್ ರಾಯಪುರ ಅವರ ನಾಟಕಗಳನ್ನು ಕುರಿತು, ಸಾಹಿತ್ಯಿಕ ಮೌಲ್ಯವನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇದರ ಜೊತೆಗೆ ಕೇವಲ ಬರೀ ಅವರ ನಾಟಕಗಳನ್ನು ಕುರಿತು ಮಾತಾಡೋದಲ್ಲ, ಆ ನಾಟಕಗಳ ಬಗ್ಗೆ ಒಂದು ರಿಯಾಕ್ಷನ್ಸ್ ಕೂಡ ಬೇಕು. ಅವರ ಕುರಿತು ಸಂವಾದ ನಡೆಸತಕ್ಕಂಥ ಕೆಲಸವನ್ನು ನಮ್ಮ ಶಶಿಧರ ಬಾರಿಘಾಟ್ ಅವರು ಕೂಡ ರಂಗಕರ್ಮಿ, ಅವರು ಕೂಡ ಬಂದಿದ್ದಾರೆ, ಈಗಾಗಲೇ ಮಾತಾಡಿದ್ದಾರೆ. ಅವರು ನಮ್ಮ ಅಕ್ಕಿ ಹಬ್ಬಣ್ಣವರು, ಅವರು ನಾಟಕದ ಮಿನಿಸ್ಟ್ರಿಯಾಗಿ ಕೆಲಸ ಮಾಡಿದ ನಿವೃತ್ತರಾಗಿರ್ತಕ್ಕಂಥ ಸಮುದಾಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಉತ್ತಮ ನಟರು ಕೂಡ ಹೌದು, ಉತ್ತಮ ನಿರ್ದೇಶಕರು ಕೂಡ ಹೌದು. ಮೂಡ್ಲಪಾಯ ಯಕ್ಷಗಾನದ ಬಗ್ಗೆ ಸಾಕಷ್ಟು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ತಮ್ಮ ಊರನ್ನು ಮರೀದೇನೆ ಅಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ರಂಗ ತರಬೇತಿ ಶಿಬಿರವನ್ನು ನಡೆಸಿ ಆ ಗ್ರಾಮೀಣ ಮಕ್ಕಳಿಗೆ ರಂಗ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಸಂವಾದ ನಡೆಸ್ಕೊಡೋದಕ್ಕೆ ಬಂದಿದ್ದಾರೆ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತೇನೆ. ಇದ್ರ ಜೊತೆಗೆ ನಮ್ಮ ಪಣಿಮಾಲಾ ಅವರು, ಕೆಂಪಮ್ಮ ಅವರು, ನಮ್ಮ NS ದೇವಿಕಾ ಅವರು, ಮತ್ತು ನಮ್ಮ ಭವಾನಿ ಲೋಕೇಶ್ ಅವರು, ಅನಿತಾ ಅವರು, ನಮ್ಮ ಪ್ರಭು ಅವರು, ಇನ್ನೂ ಒಂದು 3-4 ಜನ ನಾಟಕಕಾರರ ಜೊತೆಯಲ್ಲಿ ಸಂವಾದ ನಡೆಸೋದಕ್ಕೆ ಅವ್ರು ಬಂದಿದ್ದಾರೆ. ಇದರ ಜೊತೆಗೆ ನಮ್ಮ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ ವಾಚಿಕೆಯನ್ನು ಮಾಡಲಿಕ್ಕೆ, ನಾಟಕಗಳನ್ನು ಕುರಿತು ವಾಚಿಕೆಯನ್ನು ಮಾಡಲಿಕ್ಕೆ. ಅದರ ಜೊತೆಗೆ ನಮ್ಮ ಸ್ವಾಮಿ ಮತ್ತು ನಮ್ಮ ರಾಮನಹಳ್ಳಿ ಸ್ವಾಮಿ ಮತ್ತು ಹನುಮಂತು, ಅವನು ನೀನಾಸಂನಿಂದ ತಯಾರಾಗಿ ಬಂದಿರತಕ್ಕಂಥವನು. ಅವರು ಕೂಡ ಆ ನಾಟಕದ ಕೆಲವು ಭಾಗಗಳನ್ನು ತಮಗೆ ಓದಿ ಅದರ ಸ್ವಾರಸ್ಯವನ್ನು ವಿವರಿಸೋದಕ್ಕೆ ಬಂದಿದ್ದಾರೆ. ಅವರಿಗೆ ಮತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತು ನಮ್ಮ ಆಹ್ವಾನಿತ ಎಲ್ಲ ಸ್ನೇಹಿತರಿಗೆ ನಾನು ಸ್ವಾಗತವನ್ನು ಕೋರಿ
ಜಯರಾಮ್ ರಾಯ್ಪುರ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಅವರು ಕೂಡ ನಮ್ಮ ಮುಂದೆ ಇದ್ದಾರೆ. ಹಾಗೆ ಇಡೀ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥ ಅದನ್ನು ನಡೆಸ್ಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ SP ಶಂಕರಗೌಡರನ್ನು ಕೂಡ ನಿಮ್ಮ ಪರವಾಗಿ, ಶಂಕರಗೌಡರು ನಿಮಗೆಲ್ಲ ಗೊತ್ತಿದೆ, ಅವರೇನು BED ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರಾಗಿದ್ದಂಥವರು, ಉತ್ತಮ ವಾಗ್ಮಿ, ಉತ್ತಮ ವಿಮರ್ಶಕ, ಉತ್ತಮ ಶಿಕ್ಷಣ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನು ಕೂಡ ಸ್ವಾಗತಿಸಿ, ಮತ್ತು ನಮ್ಮ ಮಾಧ್ಯಮದ ಮಿತ್ರರನ್ನು, ನಮ್ಮ ಮೈಸೂರಿನಿಂದ ನಮ್ಮ KJ ನಾರಾಯಣ ಅವರು ಬಂದಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಡಾಕ್ಟರ್ ರಾಮೇಗೌಡರು ಇದ್ದಾರೆ. ಡಾಕ್ಟರ್ ರಾಘವ್ ಅನ್ನೋದೇ ಹೆಚ್ಚು ಸೂಕ್ತ. ರಾಮೇಗೌಡರು ಅಂತಂದರೆ ಯಾರಿಗೂ ಅರ್ಥ ಆಗೋದಿಲ್ಲ. ರಾಘವ್ ಅವರಿದ್ದಾರೆ, ನಮ್ಮ ಪದ್ಮಾಶೇಖರ್ ಅವರಿದ್ದಾರೆ, ಸೋಮಶೇಖರ್ ಗೌಡರಿದ್ದಾರೆ, ನಮ್ಮ ಇವರು ನಮ್ಮ ಹಿಂದಿ ಶಶಿಕಲಾ ಗೌಡ ಕಳೆದ 8 ವರ್ಷದಿಂದ ಅಂದ್ಕೊಂಡೆ. ನಮ್ಮ 2 ಸಾರಿ ಅವರು ಅನುವಾದ ಅಕಾಡೆಮಿಯ ಸದಸ್ಯ ಆಗಿದ್ದಾಗ 2 ಸಾರಿ ಇಲ್ಲಿ ಅನುವಾದ ಅಕಾಡೆಮಿ ಮತ್ತು ಕರ್ನಾಟಕ ಸಂಘ ಒಂದು ಭಾಷಾಂತರದ ಒಂದು ಕಾರ್ಯರಂಗವನ್ನು ಇಲ್ಲಿ ನಡೆಸ್ಕೊಟ್ರು. ಅವರು ಬಂದಿದ್ದಾರೆ. ಇನ್ನು ಭಾಳ ಜನ ಬಂದಿದ್ದಾರೆ. ನಮ್ಮ ಚಂದ್ರಶೇಖರ್ ನಿಂತುಕೊಡಿ, ನಮ್ಮ ಜಯರಾಮ್ ರಾಯ್ಪುರ ಅವರ ಅಗದಿ ದೋಸ್ತ್ ಅಂತ ಹೇಳ್ಬೋದು. ಅವರ ಚಿಕ್ಕಂದಿನ ಆ್ಯಕ್ಟಿವಿಟಿಯಿಂದ ನಮ್ಮ ಶಿವಸ್ವಾಮಿ ಜನಪ್ರಿಯ ಅಧ್ಯಾಪಕರು, ಕೊಳ್ಳೇಗಾಲದವರು, ಮತ್ತು ಜಯರಾಮ್ ರಾಯ್ಪುರ ಅವರ ವಿದ್ಯಾರ್ಥಿ ದಿಸೆಯಲ್ಲಿ ಅವರೇನು ನಾಟಕದ ತಂಡವನ್ನು ಕಟ್ಟಿಕೊಂಡಿದ್ರು ಆ ಕಾಲದಿಂದ ಕೂಡ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲರೂ ಬಂದಿದ್ದಾರೆ. ಮತ್ತು ಸೋಮಶೇಖರ್, ನಮ್ಮ ದಯಾನಂದ ಕಟ್ಟೆ ಎಲ್ಲರೂ ಬಂದಿದ್ದಾರೆ. ಭಾಳ ಜನ ಇದ್ದಾರೆ ಸ್ನೇಹಿತರು. ನಾಗರಾಜ್ ಅವರು ನಡೆದು ನೋಡು ಕರ್ನಾಟಕ ಅನ್ನುವುದು ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಹಾಗಾಗಿ ನಮ್ಮ ರಮೇಶ್ ಅವರು ಬಂದಿದ್ದಾರೆ. ರಮೇಶ್ ರಾಯ್ಪುರ ಅವರು, ಜಯರಾಮ್ ರಾಯ್ಪುರ ಅವರ ಅಣ್ಣ, ಇಂಜಿನಿಯರ್ ಆಗಿ ನಿವೃತ್ತರಾಗಿರ್ತಕ್ಕಂಥವ್ರು, ಅವರು ಕೂಡ ಬಂದಿದ್ದಾರೆ. ನಮ್ಮ ಸ್ವಾಮಿ ಹರ್ಷ ಎಲ್ಲ ಬಂದಿದ್ದಾರೆ. ಪದ್ಮಶೇಖರ್ ಹೇಳಿದ್ನಲ್ಲ, ಪದ್ಮಶೇಖರ್ ನಾವು ಹೇಳಿದ್ರೆ ಬಿಟ್ಟಾರ. ಅವರು ವಿಶ್ರಾಂತ ಕುಲಪತಿಗಳು ಬಂದು ಕೂತಿದ್ದಾರೆ ಅಂದಮೇಲೆ ಆಮೇಲೆ ಹೊರಗಡೆ ಮರ್ತಬಿಟ್ಟು ಬಂದ್ಬಿಟ್ಟು ಏನು JP ನಾನು ಮರ್ತೇ ಬಿಟ್ರ ಅಂತ ಕೇಳ್ತಾರೆ. ಅದು ನಿಜವಾದಂಥ ತನ್ನ ಅಸ್ತಿತ್ವವನ್ನು ಮೊದಲು ಕಾಪಾಡಿಕೊಳ್ತಕ್ಕಂಥದ್ದು ನಮಗೆ ಮುಖ್ಯವಾಗಿ ಬರಬೇಕು. ವ್ಯಕ್ತಿತ್ವ ನಿರಸನ ಅಲ್ಲೇ, ವ್ಯಕ್ತಿತ್ವದ ಪ್ರತಿಪಾದನೆ ಮಾಡಬೇಕು. ಅದು ಅಹಂಕಾರಕ್ಕೂ ಹೋಗಬಾರ್ದು. ಆ ರೀತಿಯಲ್ಲಿ ಇರ್ತಕ್ಕಂಥ ಒಬ್ಬ ದಿಟ್ಟ ಮಹಿಳೆ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥದ್ದು ನಮಗೆಲ್ಲ ಸಂತೋಷವನ್ನು ತಂದು ಕೊಟ್ಟಿದೆ. ನಮ್ಮ ಶಶಿಕಲಾ ಗೌಡ ಏನು ಕಡಿಮೆ ಅಲ್ಲ, ದಿಟ್ಟ ಮಹಿಳೆ ಅವರು ಕೂಡ. ಅದರಿಂದ ಉದಯ ರವಿ ಮುಂದೆ ಆ ಉದಯ ರವಿಗೆ ನಾನು ಹೇಳಿದ್ದೀನಿ, ನಿಮ್ಮೂರಿನವ್ರನ್ನ ಕರ್ಕೊಂಡೋಗಿ ಅವರೊಂದು ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ರು, ಏನು ನಮ್ಮೂರಿಗೆ ಬರೋದೇ ಇಲ್ಲ, ನೀವು ಪರಿಚಯವಿಲ್ಲ ಅಂತ. ಇಲ್ಲಪ್ಪ, ನಾವು ದತ್ತು ತೊಗೊಂಡಿದ್ದೀವಿ, ನಿಮ್ಮೂರಿಗೆ ಕಳಿಸ್ಕೊಡ್ತೀವಿ, ಅಲ್ಲೊಂದಷ್ಟು ಕೆಲಸ ಮಾಡು, ಅವ್ರ ನಾಟಕಗಳನ್ನು ಕುರಿತು ಮಾಡಿಸಪ್ಪ ಅಂತ ಹೇಳಿದ್ದೀನಿ. ಮಾಡಿಸ್ತೀನಿ ಅಂತ ಹೇಳಿದರು ಮುಂದಿನ ಸಂದರ್ಭದಲ್ಲಿ. ಒಟ್ಟಾರೆ ಇದೊಂದು ಆತ್ಮೀಯವಾಗಿರ್ತಕ್ಕಂಥ ಸಮಾರಂಭ. ನಿಮ್ಮೆಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸಿ, ನನ್ನ ಗುರುಗಳಾಗಿರ್ತಕ್ಕಂಥ ಶಂಕರಗೌಡರಿಗೆ ನಮನವನ್ನು ಈಗಾಗಲೇ ಸಲ್ಲಿಸಿದ್ದೇವೆ. ನಮ್ಮ ಸ್ವಾಮಿ ಅತ್ಯಂತ ಸುಶ್ರಾವ್ಯವಾಗಿ ಅವರ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ನಮ್ಮ MS ಅನಿತಾ ಅದನ್ನು ಬರೆದು ಈಗ ನಾವು ಅದನ್ನು ನಮ್ಮ ಒಂದು ರೀತಿಯ ಕರ್ನಾಟಕ ಸಂಘದ ಪ್ರಾರ್ಥನಾ ಪದ್ಯವಾಗಿ ಮಾಡ್ಕೊಬಿಟ್ಟಿದ್ದೀವಿ ನಾವು ಅದನ್ನು. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಸ್ವಾಗತಿಸಿ, ಶಂಕರಗೌಡರು ಇದನ್ನು ಕುರಿತು ಒಂದು ಪ್ರಸ್ತಾವನೆಯನ್ನು ತಮ್ಮ ಮುಂದೆ ಇಡ್ತಾರೆ ಅಂತೇಳಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ.